ಸಂಡೇ ಬಂತು ಅಂತೇಳಂದರೆ ಕ್ಲೀನಿಂಗ್ ಎಲ್ಲ ಕಡೆನೂ ಮಾಡೋದು ಇದ್ದೇ ಇರುತ್ತೆ. ಏಕೆಂದರೆ ಬೇರೆ ದಿನಗಳಲ್ಲಿ ಮಾಡೋಕ್ಕಾಗಲ್ಲ. ಸ್ಕೂಲ್ಗೆ ಹೋಗೋದು, ಟ್ಯೂಷನ್ ತೊಗೊಳ್ಳೋದು ಈ ಥರದ್ದು ತುಂಬ ಸಾಕಷ್ಟು ಕೆಲಸ ಇರೋದ್ರಿಂದ ಬೇರೆ ಟೈಮಲ್ಲೆಲ್ಲ ಮಾಡ್ಕೊಳಕ್ಕಾಗಲ್ಲ. ವೀಕ್ಲಿ ಒನ್ ಟೈಮ್ ನಾನು ಡೀಪ್ ಕ್ಲೀನಿಂಗ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಲ್ಲೇ ಎಲ್ಲೆಲ್ಲಿ ಧೂಳು ಥರ ಕಾಣಿಸ್ತಾ ಇರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಇಲ್ಲ ಅಂತೇಳಂದ್ರೆ ಅದು ಜಾಸ್ತಿ ಆಗೋಗುತ್ತೆ. ಹಾಗಾಗಿ ಚಪಾತಿ, ಬೆಂಡೆಕಾಯಿ ಪಲ್ಯ, ಚಟ್ನಿ ಇದೆಲ್ಲ ಮಾಡಿ ಎತ್ತಿಟ್ಟು ಬಂದೆ. ಕೆಲಸ ಮಾಡಿದ್ಮೇಲೆ ಅಡುಗೆ ಮಾಡಬೇಕು ಅಂತೇಳಂದರೆ ಬೇಜಾರು. ಫಸ್ಟ್ ಅಡುಗೆದೆಲ್ಲ ಮುಗಿಸ್ಬಿಟ್ಟು ಕೆಲಸ ಮಾಡಿ ಬಂದರೆ ಫ್ರೀಯಾಗಿರುತ್ತೆ. ಆಮೇಲೆ ಹಶ್ವಾದ್ರೆ ಊಟ ಮಾಡ್ಕೊಂಬಿಡ್ಬೋದಲ್ವ. ಹಾಗಾಗಿ ಫಸ್ಟ್ ನಾನು ಅಡುಗೆ ಮಾಡ್ಕೊಂಡು ಬಂದು ಇವಾಗ ಕ್ಲೀನಿಂಗ್ ಕೆಲಸ ಮಾಡ್ಕೋತಾ ಇದ್ದೀನಿ. ಒಂದೊಂದು ಸಲ ಅನಿಸುತ್ತೆ ಬೇಗ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತೇಳಿ. ಆಮೇಲೆ ಸಿಕ್ಕಿದ್ದೆ ಸಾಕು, ಯಾವುದೋ ಒಂದು ತಿನ್ಕೊಂಡ್ರೆ ಸಾಕು ಅನ್ನೋಷ್ಟು ಯೋಚನೆ ಬಂದುಬಿಡುತ್ತೆ. ಅದಾದಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಇದ್ದೇ ಇರುತ್ತಲ್ವ. ಇವಾಗ ಆ ಕಡೆ ಸಾಮಾನ್ದೆಲ್ಲನೂ ಎತ್ತಿಟ್ಕೊಂಡು ಹಸಿ ಕಸ ಒಂದು ಕಡೆ, ಒಣ ಕಸ ಒಂದು ಕಡೆ ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಯಾವಾಗಲೂ ಒಂದರಲ್ಲೇ ಮಿಕ್ಸ್ ಮಾಡಲ್ಲ. ಯಾಕೆ ಅಂತ ಕೆಲವೊಬ್ಬರು ಮಿಕ್ಸ್ ಮಾಡಿ ಹಾಕ್ತಾರೆ, ನನಗದು ಇಷ್ಟ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಪಾಪ ನಮ್ಮ ಥರನೇ ಕೆಲಸ ಮಾಡೋರೇ ಅಲ್ವಾ. ಅವ್ರು ಸಪ್ರೇಟ್ ಮಾಡೋದೇನು, ನಾವು ಸಪ್ರೇಟ್ ಮಾಡೋದೇನು, ನಾವೇ ಸಪ್ರೇಟ್ ಮಾಡಿಕೊಟ್ಬಿಟ್ರೆ ಅವ್ರು ಈಸಿಯಾಗಿ ತಗೊಂಡೋಗಿ ಹಾಕ್ಕೋತಾರಲ್ವ. ಹಾಗಾಗಿ ಇಲ್ಲೇ ಯಲಹಂಕದ ಹತ್ರ ಇರೋವಂಥ ಶಾಪಿಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಸ್ಯಾರಿ ತೊಗೊಂಡು ಬಂದಿದ್ದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವರೇನೆ ಸ್ಟೇಟಸ್ಸೇ ಹಾಕ್ಕೊಂಡಿದ್ರು ಲೆಹೆಂಗಾ ಇರೋದನ್ನು. ಸರಿ ಇದೆಯಲ್ಲ ಅಂದ್ಬಿಟ್ಟು ಹೋದೆ. ಆದರೆ ನನಗೆ ತುಂಬ ಬೇಜಾರಾಗಿ ಬಂದಿರೋದು ನಾನು ಇಲ್ಲಿಗೆ. ಆನ್ಲೈನಲ್ಲಿ ನಾನು ಬುಕ್ ಮಾಡಿದ್ದೆ, ಅದು 21ಕ್ಕೆ ಬರಬೇಕು ಅಂತೇಳಿತ್ತು. ಸರಿ ಬರುತ್ತಲ್ವ 21ಕ್ಕೆ, ನನಗೆ 28ಕ್ಕೆ ಆ್ಯನ್ಯುವಲ್ ಡೇ ಇರೋದು ಅಂತೇಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಆದರೆ 21ಕ್ಕೆ ಬರಬೇಕಾಗಿದ್ದು 28ಕ್ಕೆ ಬರುತ್ತೆ ಅಂತ ಹೇಳಿದಾಗ ನನಗೆ ಹೇಗೆ ಆಗಿರಬೇಡ. ಇವಾಗ ಆರ್ಡರ್ನ ನಂಬಿಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಸಡನ್ನಾಗಿ ಈ ಥರ ಆರ್ಡರ್ ಬಂದಿಲ್ಲ, ಇನ್ನೂ ಲೇಟ್ ಆಗುತ್ತೆ ಅಂತೇಳಂದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಸದ್ಯ ಇಲ್ಲಿ ಆಪ್ಷನ್ಸ್ ಇದೆ ನನಗೆ. ಯಾಕೆ ಅಂತೇಳಂದರೆ ನಾವು ನಮ್ಮ ಮ್ಯಾಮ್ ಎಲ್ಲ ಸೇಮ್ ಕಾಸ್ಟ್ಯೂಮು ಉಡಬೇಕು ಆನ್ಯುವಲ್ ಡೇ ಟೈಮಲ್ಲಿ ಅಂತೇಳಂದು ಮಾತಾಡಿದ್ವಿ. ಅವ್ರದ್ದು ಒಬ್ರದ್ದು ಬಂದಿದೆ, ಇನ್ನೊಬ್ರು ಶಾಪಲ್ಲಿ ಹೋಗಿ ತೊಗೊಂಡ್ರು. ಸರಿ ನಂದು ಆನ್ಲೈನಲ್ಲಿ ಬರುತ್ತಲ್ವ ಬಿಡು ಅಂದ್ಬಿಟ್ಟು ನಾನು ವೆಯ್ಟ್ ಮಾಡಿದರೆ ಅದು ಬರಲೇಬಾರ್ದ. ಸರಿ ಅಂದ್ಬಿಟ್ಟು ಫಸ್ಟ್ ಹೋಗಿ ತೊಗೊಂಬಂದ್ಬಿಡೋಣ ಅಂತೇಳಂದು ಹೋಗಿ ತೊಗೊಂಡು ಬಂದೆ. ಹಾಗೆ ಸ್ಟಿಚಿಂಗಿಗೂ ಕೊಟ್ಬಿಟ್ಟು ಸ್ವಲ್ಪ ಬರಬೇಕಾದ್ರೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದೆ. ನಮ್ಮ ಅಪ್ಪನೂ ಕೂಡ ಹಬ್ಬಕ್ಕೆ ಅಂತೇಳಂದು ಸ್ವಲ್ಪ ಅಮೌಂಟ್ ಹಾಕಿದ್ರು, ಹಬ್ಬಕ್ಕೆ ಡ್ರೆಸ್ ತೊಗೊಳ್ಳಿ ನೀನು ಮಗಳು ಇಬ್ರೂ ಅಂತೇಳಿ. ನಾನು ಸ್ಯಾರಿ ತೊಗೊಂಡು ಬಂದೆ. ಹಾಗೆ ಈಗ ನನ್ನ ಮಗಳಿಗೂ ನೋಡೋಣ ಅಂತೇಳಂದು ಝೂಡಿಯೋಗೆ ಅಲ್ಲಿ ಬಂದೆ. ಅಲ್ಲಿ ಅಂತೇಳಂದರೆ ಟ್ರೆಡಿಷ್ನಲ್ ವೇರ್ ಬೇಕಾಗುತ್ತಲ್ವ. ಹಾಗಾಗಿ ಟ್ರೆಡಿಷ್ನಲ್ ವೇರ್ ಎಲ್ಲಿ ಸಿಗುತ್ತೆ ಅಂತೇಳಂದು ನೋಡಿಕೊಂಡು ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಎಲ್ಲೂ ಅಷ್ಟು ಅವಳಿಗೆ ಸೂಟ್ ಆಗೋ ಥರ ಸಿಗ್ತಾನೆ ಇರಲಿಲ್ಲ. ಸರಿ ಬಂದು ಇದನ್ನು ಅವಳು ಇಷ್ಟಪಟ್ಟಳು. ಸರಿ ನೋಡೋಣ ಅಂತೇಳಂದು ಹಾಕಿ ನೋಡಿದೆ, ಅದರಲ್ಲೂ ಬಿಡದೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.